ಆಮೇಲೆ ಕುಂಡ್ರಸ್ತಾನವ ಹಿಡಿಯೋ ಚಂದಗೆ ಮಾಡ ನಾವು ಯಾವಾಗಾರ ಬಂದಿರ್ತೀವಿ ನೀನು ನೋಡಿಲ್ಲ ನಾನು ನೋಡಿ ಕಲೀಲೇ ನೀನು ಉದ್ದಾರ ಜೀವನ ಒಳಗ ಎಲ್ಲಿ ಹೋಗ್ತೀರ ಬರೇ ಮಡ್ಡಿ ಎಲ್ಲಿ ಹೋಗ್ತಿಲ್ಲ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ ಎಲ್ಲಿ ಹೋಗ್ತಾರ ಬರೇ ಮಡ್ಡಿ ಹೋಗ್ತಾರಂತಾನ ಹಾಪ ಬಾಲೇ ಇಲ್ಲಿ ಏ ಚೋದಿಕೆ ಬಾ कोई बात नहीं ಇಷ್ಟತನ ಮತ್ತೆ ನಿಮಗೆ ಬರುತ್ತಾರೆ ಸರಿ ಈಗ ನಾನು ಮೆಸೇಜ್ ಮಾಡ್ಬೇಡ್ಲಿ ಅಂದ್ರೆ ಈ ಆಂಟಿಗೆ ಮೆಸೇಜ್ ಮಾಡ್ತಾರೆ ಪಕ್ಕಡೆ ಹೀಗೆ ಮಾಡ್ತಾನೆ ಅಪ್ಪ ಮೆಸೇಜ್ ಇನ್ಸ್ಟಾ ನೋಡಿ ನಾ ಒಂದು ಮೊಬೈಲ್ ಚೆಕ್ ಮಾಡಿದ್ವಿ ಪಕ್ಕಡ ಒಂದೆರಡು ಮಾತು ನಿಮ್ಮ ಮನಸ್ಸಿಗೆ ಹೇಳ ನಿಮ್ಮ ಮನಸ್ಸಿಗೆ ಲೈಕ್ ಮಾಡಿ ಶೇರ್ ಮಾಡಿ हमको सिखा रिया है ಮತ್ತ ಜೀವನ ಅನ್ನೋದು ಹೆಂಗಂದ್ರೆ ಕಲಿಬೇಕಂದ್ರ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಇವ ಹನುಮಂತ ನೋಡಿ ಕಲಿಬೇಕು ಯಾಕಂದ್ರೆ ಬಾರೋ ಜೀವನ ಒಳಗೆ ಏನಿಲ್ಲ ಟ್ರಿಪ್ಪಿಗೆ ಹೋಗೋಣಂದ್ರ ನಾ ಮಡ್ಡಿಗೆ ಹೋಗ್ಬೇಕು ಏನ್ ಇಟ್ಬೇಕು ಬೆಂಗಳೂರ ಮೈಸೂರ ಯಾ ಬೆಂಗಳೂರು ಚಡ್ಡಿ ಒಳಗೆ ಹಾಕ್ತೆ ಆದ್ರೂ ಚಟ ಏನಾಗಿಲ್ಲ ಅಟ್ಟೆ ರಾತ್ರಿ ಅಟ್ಟೆ ಗೊತ್ತಿಲ್ಲ ನಂಗೆ ಕೈ ಅವನ ಕೈ ಬಲ ಅವನ ಬಲ बहुत तेज हो रहा है बहुत तेज हो रहा है ಇವತ್ತೇನೋ ಕೈ ಚಡೋದ ಹೋಗ್ತಾ ಮಾಡ್ತಾನೆ ಮಾಡ್ಲಿ ನಿನ್ ಕೈ ರೆಕ್ಕೆ ಹೋಗ್ಯೋ ಎಲ್ಲಿ ಕಾಣ್ತಾವಲ್ಲ ಅಲ್ಲಿ ತೋರಿಸ್ತಂಗಪ್ಪ ಇಲ್ಲಿ ಬಿಟ್ಟಿ ಕುಡಿಯೋದ ಹಿಂಗ ನೋಡ್ರಿ ಹನುಮಂತ ಯಾರು ಕೊಡ್ಸಿರು ಅಂಕುಶ ಬರ್ತಾನೆ ಹಿಂಗೆ ಏಸ್ ವರ್ಷದಿಂದ ಮಾಡ್ಕೊಂಡು ಬರತ್ತಿ ಕರೆ ಹೇಳ್ಬೇಡ ಹಿಂಗೆ ಏಸ್ ವರ್ಷ ಆಗಿರ್ಬೋದು 22 ಆಗೈತಿ 23 ಕಾಲ್ ಇಡಾತು ಮಣ್ಣಿ ನಮಗನು ನಮ್ಮ ಅಂಕುಶ ಇದ ತಲಾಂತರದ ಬಂದ ಸಂಪ್ರದಾಯವರು ಇನ್ನೂ ಕೂಡ ಆಚರಿಸುತ್ತಿದ್ದಾರೆ ನಿಮ್ಮ ಮಡ್ಡಿ ಹೋಗಿ ಅಂಜದೆ ಮೂಲಕತೆ ನಿಮ್ಮ ಅದನ್ನ ಕುಡಿದ್ರಿ ಏನು ಅನಿಸ್ತೀರಿ ನಮ್ಗೆ ಕುಡಿದ್ಮೇಲೆ ಗೋಡಂಬಿ ಐತ್ರಿ ಮತ್ತೆ ಅದನ್ನ ಕುಡಿದ್ಮ್ಯಾಗ ಏನು ಅನಿಸ್ತೀರಿ ನಮ್ಗೆ ತಂಪು ಅನಿಸ್ತತೆ ನಿಮಗೇನು ಅನಿಸ್ತೀರಿ ನೀವು ಯಾವ್ದು ಕುಡಿಯಾಕದ್ರಿ ಇದು ಲಂಬಸ್ ನಿಮ್ಗೇನು ಅನಿಸ್ತೀರಿ ಸಂಪ್ರದಾಯಕವಾಗಿ ಬಂದೈತಿದ್ದು ಎಲ್ಲರೂ ಕುಡಿತಾರೆ ನಾವು ಕುಡಿತೇವೆ ಅಷ್ಟೇ ನನಗೆ ಕುಡ್ದಾಗ ಏನು ಅನಿಸ್ತಟ್ಟ ಜುಮ್ ಅನ್ಸತ್ತ ಮೈ ಜುಮ್ ನೋಡಿ ಗಾಯ್ಸ್ ನನಗೆ ಏನು ಕೊಡಿಸಿಲ್ಲ ಇವರು ಹಾಗೆ ಕುಡಿತಾ ಇದ್ದಾರೆ ಎಲ್ಲರೂ ಹೇಳ್ತಿರೋ ಮಕ್ಕಳು ಮತ್ತೆ ನಿಂದ ತಿಳ್ಕೊರ್ಲ ಬೇಡ ನನಗೆ ನಾ ಕುಡಿತೀನಿ ನನಗೇನು ಅನಿಸ್ತು ಹೇಳಕತ್ತೀನಿ ನನಗಡ ತಂಪು ಅನಿಸ್ತು ಮೈಂಡ್ ಫ್ರೆಶ್ ಆಗ್ತಿದ್ದು ಕುಡಿದ್ರೆ ಅಲ್ಲಿ ಬಸ್ ಸ್ಟಾಂಡ್ ಹೋಗ್ಬಾ ಅಜ್ಜಿಗಳು ಇರ್ತಾರೆ ಅಜ್ಜಿಗಳಿಗೆ ಮಾತಾಡ್ಸೋರು ಹೇಳತ್ತೀನಿ ನಡಿ ಅಲ್ಲಿ ಕೆಲಸ ಬಿಸಿಲೊಳಗೆ ಭಾಳ ಜಾಸ್ತಿ ಯಾರು ಮಾಡ್ಯಾರ ಇಂಥ ಕ್ರಿಕೆಟ್ ಬಾ ನಮ್ದು 2 ದಿನ ಖಾಲಿ ನಾಳೆ ಜೊತೆ ಆಶೆ ವಿಷಯ ಬಿಟ್ಟಿದ್ದೀರಿ
ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ದೋಸ್ತ ನಾ ಫೋನ್ ಮಾಡಿದ್ರೆ ಬರ್ತಾರ ಎಲೆಕ್ಷನ್ ಇದ್ದಾಗ ಅಟ್ಟ. ನೀವು ಫೋನ್ ಮಾಡ್ರಿ ಬರ್ತಿರ್ಬೇಕ್ರಿ. ನಾ ಫೋನ್ ಮಾಡ್ಲಿ ಬಿಡ್ಲಿ ನಮ್ಮ ಜನ ಇರ್ತಾರ, ನಾವ್ ಏನ್ ದುಡ್ಡು ಗಳಿಸಿಲ್ಲ, ಜನ ಗಳಿಸೋಪ್ಪ. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಇಂಥ 4 ನನ್ನ ಮಕ್ಕಳು ಬರೀ ಮಡ್ಯ ಅಂತಾರೆ, ಏನ್ ಮಾಡೋದು? ಮಡ್ಯ ಗಳಿಸ್ತು. ಅಂದ್ಮ್ಯಾಗ ಏನ್ ಮಾಡ್ಬೇಕಂತ ಅದೆಲ್ಲ ಒಟ್ಟು ಮಾಡ್ತಾನ. ಯೂಟ್ಯೂಬ್, ಇನ್ಸ್ಟಾ. ಮಿಸ್ಟರ್ ಹಮ್ಯ ಫಾಲೋ ಮಾಡಿ, ಲೈಕ್ ಮಾಡಿ. ಇವನ್ನೇನ್ ನೋಡ್ತೀರಾ ಕಂಜೂಸ್ತನ್ ಮಗ. ಇವತ್ತು ಇಂಟರ್ವ್ಯೂ ಒಳಗಡೆ ಇಬ್ರು ನಮ್ಮ ದೋಸ್ತ್ ಇಬ್ರು ಕ್ವಶನ್ ಕೇಳ್ತಿ ಆನ್ಸರ್ ಮಾಡ್ಬೇಕು. ನಮ್ಮ ದೋಸ್ತ್ ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳೋ ನಾನು. ಈಗ ಬರ್ರಿ ತಗೊಳೋನು. ಈಗ ಕ್ವಶನ್ ಕೇಳೋರು ಇವರು, ಕ್ವಶನ್ ಆನ್ಸರ್ ಹೇಳೋರು ಇವರು. ಗುರಿ ನೀನು PUC ಫ್ರೆಂಡ್, ಯಾಕೆ ಮಾತಾಡೋದು ಅವನ ಜೊತೆ? ಏನು ಪ್ರಾಬ್ಲಮ್ ಏನು? ಜಿಂಗನ್ ಶಕ್ತಿ ಬಸವರಾಜ್ ಅವ್ರ ಜೊತೆ ಯಾಕೆ ಮಾತಾಡೋದು? ನಾನು ಕುಚ್ಕೋ ಮತ್ತೆ ಯಾಕೆ ಮಾತಾಡೋದು? ಮಾತಾಡಲ್ಲ ಅಂತ ಮಾತಾಡ್ತು. ಫೋನ್ ಹಚ್ಚಿ. ಒಂದು ಅನುಮಾನ ಇತ್ತು ಬಸ್ಸು, ನಮ್ಮ ದೋಸ್ತ್ ಕೇಳಾಗ್ತದೆ ನಿನ್ನ ಜೊತೆ ಯಾಕೆ ಮಾತ್ಬಿಟ್ಟಿನಂತ. ಅನುಮಾನವನ್ನ ಪರಿಹಾರ ಮಾಡಾಕ ನಮ್ಮ ದೋಸ್ತ ಅಲ್ಲ. Selamat Hari Raya Idul Fitri, mohon maaf lahir dan batin. ನೋಡ ಅಂತ ಜನ ಇದ್ದಾರೆ, ಹೊಡಿ ಚಪ್ಪಾಳೆ ನಮ್ಮ ದೇಶದೊಳಗೆ ಇರ್ತಾರಲ್ಲ, ಹೊಡಿ ಚಪ್ಪಾಳೆ. ಏ ಅಲ್ಲೋ ಇರ್ಲಿ, ಇವ್ ನಮ್ಮ ಹಂಡೆ ಬಿಜಾಪುರ ಬಾ ತಂದಿದ್ದು, ಮತ್ತೆ ಇವತ್ತು ಬರ್ತಾನೆ ಫೋನ್ ಹಚ್ಚಿ. ಹಂಡೆ ಫೋನ್ ಹಚ್ಚು. ನಾ ಇಂಟರ್ವ್ಯೂ ತೊಗೊಳತೀನಿ. ಹಂಡೆ ಮಾಡ್ತಾನ, ಅವ ಗೊತ್ತಿಲ್ಲದ. ಅವ್ನು ಕ್ವಶನ್ ಕೇಳ್ಬೇಕು. ನೀ ಎಷ್ಟು ವರ್ಷದಿಂದ ಹಿಂಗೆ ಉದ್ರಿ ಮಾಡಾಕೋತ ಬಂದಿದ್ದು ಕೇಳೋಂಗ. ನಾವೊಂದು ಕ್ವಶನ್ ಕೇಳ್ಬೇಕತ್ತೀನಿ. ನೀನು ಎಷ್ಟು ವರ್ಷದಿಂದ ಹಿಂಗೆ ಉದ್ರಿ ಮಾಡಾಕತ್ತೀರಿ ಎಲ್ಲರ ಕಡೆ? ಹೇಳ, ನನಗೆ ಭಾಳ ಇದು ಐತಿ. ಉದ್ರಿಸ್ಕೊಂಡಿಲ್ಲ, ಉದ್ರಿ ಮಾಡ್ತಿ. ಹ್ಞೂ, ಸುರೇಶ್ ತುಕಾರಾಮ್ ಮಾತಾಡ್ತಾನೆ ನಿಮ್ಮ ಜೊತೆ ಮರಾಠಿ. 30 ರೂಪಾಯಿ ಸಂಬಂಧ ಬಿಟ್ಟ ನಮ್ಮ ಜೊತೆ ಅಷ್ಟೇ. ಈಗ ಮಾತಾಡಲ್ಲ ಏನಾದ್ರು? ನಾವು ಮಾತಾಡಂಗಿಲ್ಲ. 30 ರೂಪಾಯಿ ಸಂಬಂಧ ನಮ್ಮ ಜೋಡಿ ಮಾತ್ಬಿಟ್ಟಾನು. 30 ರೂಪಾಯಿ ನೀವು ಥಿಂಕ್ ಮಾಡ್ರಿ. 30 ರೂಪಾಯಿ ಸಂಬಂಧ ಮಾತಾಡ್ರಿ ಬರೀ. ಸರ್ ನಾವು ರೊಕ್ಕ ನೋಡಂಗಿಲ್ಲ, ಕುಂತಿ ಜಾಕಿ 200 ರೂಪಾಯಿ ಖರ್ಚು ಮಾಡಿದ್ವಿ. ಏನೇನು ಹೇಳಿದ್ನಿ ಏನು ಹೇಳಿಲ್ಲ. ಹಂಡಿಗೆ ಒಂದು ಲಕ್ಷ 40 ರೂಪಾಯಿ ಐತಿ. 4 ಲಕ್ಷ ಎಷ್ಟು ಆತ? 30 ಐತೆ. 40 ರೂಪಾಯಿ ಮಾಡ್ಯಾರ. ಈಗ ಬೇಸಿಗೆ ಐತಿ. ಈಗ ಅಂಟಿ ಬೇಕಾದ್ರೆ ಫ್ರೆಂಡ್ಸ್ ಆಂಟಿಗೆ ಹೋಗಿ ಕೇಳ್ರಿ. ಇಲ್ಲಿ ಬಿಗ್ ಡ್ಯಾಡೀಸ್ ಮೊಬೈಲ್ ಎದುರುಗಡೆ ಬಾಜು ಬಸ್ಸು ಅವರು ಹಚ್ಚಿದ್ದಾರೆ. ಅಲ್ವಾ? ನಿಮ್ಮ 100 ಕೋಟಿ ಪ್ರಶ್ನೆ ಹೀಗಿದೆ ಅಂತ ನೋಡಿ. ನಿಮ್ಮ 100 ಕೋಟಿ ಪ್ರಶ್ನೆ ಹೀಗಿದೆ. ಇಲ್ಲಿ ಅವರು ಇಂಟರ್ವ್ಯೂ ತೊಗೊಳಕತ್ತಾರು. 100 ಕೋಟಿ ಪ್ರಶ್ನೆ ಹೀಗಿದೆ. ನೀವು ರಾತ್ರಿ ಇಂಟರ್ವ್ಯೂ ತಗೊಳತಾರ, ಇಲ್ಲಿ ತಗೊಳತಾರ. ಈಗ ಎಲ್ಲಿದ್ದೀನಿ? ನೀ ಸಂಜೆ ಹೊಡ್ಕೋತೇವೆ, ಮುಂಜಾನೆ ಹೊಡ್ಕೊತೀವಿ. ರಾತ್ರಿ ಹೊಡ್ಕೋತಾರಂತ. ಎಲ್ಲಿದೀಯ? ಮನ್ಯಾಗ ಇವತ್ತು ರಿಂಗ್ಟೋನ್ ನೋಡ್ರಿ. ಬಸವರೇ, ನಾವು ಈಗ ಹನುಮಂತವ್ರಿಗೆ ಕ್ವಶನ್ ಕೇಳೇವು. ಏನು ಕ್ವಶನ್ಪ ಅಂದ್ರೆ, ನೀ ಬಸ್ಯಾನ್ ಜೋಡಿ ಮಾಂತನ್ ಜೋಡಿ ಯಾಕೆ ಮಾತು ಬಿಟ್ಟೆ ಅಂತ ಅಂಕುಶ್ ಕೇಳತ್ತಿದ್ದು ಕ್ವಶನ್. ಅದಕ್ಕೆ ಹಾಂ ಅಂತ ಹೇಳ, ನೀವೊಂದು ಕೇಳ ಹಂಗಂದ್ರೆ. ಏ ನೀನು ಏನು ಮಾಡ್ತೀವಿ, ಹೆಂಗೇನು ಮಾಡ್ತದ ಬಸ್ಸು? ಕ್ವಶನ್ ಕೇಳಿದಾರ, ನೀ ಆನ್ಸರ್ ಏನು ಹೇಳ್ತಿ? ಕಾಪಿರೈಟ್ ಬರ್ತಾವ ನಿನಗೆ. ಹಾಂ, ಇಂಥದಾಗ ಅವ ನಿನಗೆ ಹೆಂಗೆ ಕನ್ಸಾಕದ ನೋಡ್ರಿ. ನಾವೊಂದು ಇದಕ್ಕೊಂದು ಸಾಂಗ್ ಕೊನ್ಸಂದಿನಿ. ಅದೇ ರೀ ಒಂದು ಮೀಮ್ಸ್ ಕುಂದಿಸ್ತೀನಿ. ಇದಕ್ಕೆ ಮೀಮ್ಸ್ ಕುಂದಿಸ್ತೀನಿ. ಇಸ್ಕೊಂಡು ಆಹಾ. ನೀ ಅಂಜದಾದ್ರೆ ಇದಕ್ಕೆ ಅನ್ಸ್ತಿ? ನಾನು
ಯಾಕಂದ್ರೆ ರಶಿ ಹೇಳ್ಯಾನು ಇಂಥ ಚೀಪ್ ಜನ ಅದಾರಲ್ಲೂ ಬಬ್ಲೇಶ್ವರ ಒಳಗೆ ಬಬ್ಲೇಶ್ವರ ಮತ್ತ ಕ್ಷೇತ್ರ ಒಳಗೆ ಇಂಥ ಮಾಸ್ಟರ್ ಮಗ ನಾನು ನೋಡಿಲ್ಲ. ನೀ ಸಾಲಿಗೆ ಹೋಗಿಲ್ಲ, ಸಾಲಿಯಾಗ ಏನು ಮಾಡ್ತಿದ್ದೆ? ಪಕ್ಕಡ ಬ್ಯಾಗ್ಗಳು ಹಾಕೊಂಡ್ಬರ್ತಿದ್ವು ಮಾರ ಹೊಡ್ಯಾಕ ಕಾಲೇಜ್ ಒಳಗೆ. ಹಾ ಎದಕ್ಕೆ ಹೊಡಿತೀವಿ ಹನುಮಂತನ ಚೆನ್ನಲ್ ಮಗ ಮಾತಾಡ್ತಾನ ಪಕ್ಕಡ ತೆಗಿಲೆ ಅಂತಿದ್ದ. ನಾ ಗಾಬರಿ ಆಗ್ತೀನಿ, ಪಕ್ಕಡಿ ಬ್ಯಾಗ್ಗಳು ಎದಕ್ಕೆ ತಗೊಂಡ್ಬರ್ತಾನಂತ. ಪುಕ್ಕಟನ ಹಿಂಗೆ ಬರ್ಸ್ಕೊಂಡ್ಬಿಡ್ತಾರ ಮಧ್ಯಾಹ್ನ. ಪುಕ್ಕಟಲ್ಲ, ವೇಸ್ಟ್ ಐತಿ. ಇಲ್ಲ ವೇಸ್ಟ್ ಆಗಿದೆ. ಹನುಮಂತ, ನಾ ಒಂದು ಕ್ವಶನ್ ನೇರ ದಿಟ್ಟ ಆನ್ಸರ್ ಮಾಡ್ಬೇಕು. ಎಷ್ಟು ಹುಡುಗಿಯರನ್ನ ಅಳಗಲ್ ಮಾಡಿ? ಯಪ್ಪೋ, ಯಾರನ್ನೂ ಆಗಲ್ ಮಾಡಿಲ್ಲ. ಹೌದಾ? ನಾನೊಬ್ಬನ ಬಿಟ್ಟೆ. वो जो लाल वाला बटन है उसके साथ स्कैम करो या फिर महफिल जमाओ, मुझे नहीं ನನಗೇನು ಅನ್ಸ್ತೀವಿ ಮಾರೇ, ನನ್ನ ಅಳಗಾಳ ಮಾಡಿದ್ದೀನಿ. ಇಲ್ಲಿಗೆ ಇಂಟರ್ವ್ಯೂ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ ಮತ್ತೆ ನೀವು ಜಾಸ್ತಿ ಕಮೆಂಟ್ ಮಾಡ್ರೆ ಮತ್ತೆ ಇನ್ನೊಂದು ಎಪಿಸೋಡ್ ತೆಗಿತಾನ್ರಿ. ಇಂಥ ಪಕ್ಕಡ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ.